ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡ್ತಾ ಇದ್ದೇನೆ. ಇದು ಸಾಫ್ಟ್ ಮತ್ತು ಸ್ವೀಟ್ ಆಗಿ ಸೂಪರ್ ಆಗುತ್ತೆ. ಮಂಗಳೂರಲ್ಲಿ ಇದಕ್ಕೆ ತುಳುನಾಡು ಭಾಷೆಯಲ್ಲಿ ಪೆಲಕಾಯಿ ಗಟ್ಟಿ ಅಂತ ಹೇಳ್ತಾರೆ. ಇಲ್ಲಿ ನಾನು 2 ಕಪ್ ರೈಸನ್ನು ಅಂದರೆ ಅಕ್ಕಿಯನ್ನು, ಇದು ಬಾಯ್ಲ್ಡ್ ರೈಸ್ ಅಂದರೆ ಮೋಟಾ ಅಂತ ಹೇಳ್ತಾರಲ್ಲ, ಮೋಟಾ ಅಕ್ಕಿ ಅಂತ, ಮೋಟಾ ರೈಸ್ ಅಂತ ಹೇಳ್ತಾರೆ, ಅದನ್ನು 2 ಕಪ್ಪನ್ನು ನೆನೆಸಲಿಕ್ಕೆ ಇಟ್ಟಿದ್ದೇನೆ ನಾನು. ಬ್ರೌನ್ ರೈಸ್ ಅಂತ ಹೇಳ್ತಾರೆ. ಮತ್ತು 2 ಕಪ್ ರೈಸಿಗೆ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಇದು ಹಲಸಿನ ಹಣ್ಣನ್ನು ಕಟ್ ಮಾಡಿ ಈ ರೀತಿ ಅದರ ಒಳಗಿನ ಬೀಜ ಎಲ್ಲ ತೆಗೆದು ಸೀಡ್ಸನ್ನು ತೆಗೆದು ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು, ಅದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕಟ್ಟಾಗಿ ತುಂಡುಗಳನ್ನಾಗಿ ಮಾಡಿ ಇಡ್ತೇನೆ, ಇಲ್ಲದ್ರೆ ಅದು ಮಿಕ್ಸಿ ಜಾರಲ್ಲಿ ಕಷ್ಟ ಸ್ವಲ್ಪ ಇದು ಮಾಡಲಿಕ್ಕೆ, ಗ್ರೈಂಡ್ ಮಾಡಲಿಕ್ಕೆ. ಇದಕ್ಕೆ ಇದು ಮಾಡುವಾಗ, ಗ್ರೈಂಡ್ ಮಾಡುವಾಗ ಎಂಥ ನೀರೆಲ್ಲ ಹಾಕಲಿಕ್ಕಿಲ್ಲ ನೋಡಿ. ಎಲ್ಲವನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನಾನು ಕೆಲವು ಇದಕ್ಕೆ ಹಾಕಲಿಕ್ಕೆ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡಿ ಇಡುವ. ಇಲ್ಲಿ ನಾನು ತೆಂಗಿನ ಕಾಯಿ ಉಂಟಲ್ಲ, ಅದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ, ಅಂದರೆ ಸ್ಮಾಲ್ ಪೀಸಾಗಿ ಮಾಡ್ತಾ ಇದ್ದೇನೆ, ಅದು ಅದಕ್ಕೆ ಹಾಕಲಿಕ್ಕೆ ಉಂಟು. ಇಲ್ಲಿ ನಾನು ನೋಡಿ, ಇದು ಜಾಕ್ ಫ್ರೂಟ್ ಅಂತಲ್ಲ ಹಣ್ಣು, ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ಇದಕ್ಕೆ ನೀರು ಎಂತ ಹಾಕಲಿಲ್ಲ, ಹೀಗೇ ಹಣ್ಣು ಹಾಕಿ ನಾನು ಗ್ರೈಂಡ್ ಮಾಡಿದ್ದೇನೆ. ಈಗ ಇದಕ್ಕೆ ಹಾಕುವ ಅಕ್ಕಿಯನ್ನು, ಇದು ನಾನು ಒಂದು 8-9 ಗಂಟೆ ನೆನೆಸಿ ಇಟ್ಟಿದ್ದೆ. ಸ್ವಲ್ಪ ವಾಮ್ ವಾಟರ್ ಹಾಕಿ ನೆನೆಸಿಟ್ಟರೆ ಅದು ಬೇಗನೆ ಅಕ್ಕಿ ಸಾಫ್ಟ್ ಆಗುತ್ತೆ, ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮಿಕ್ಸಿ ಜಾರಲ್ಲಿ. ಮತ್ತು ಇದನ್ನು ನೋಡಿ ಗ್ರೈಂಡ್ ಮಾಡಿದ್ದೇನೆ ಈಗ ಅಕ್ಕಿಯೆಲ್ಲ ಹಾಕಿ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ, ಒಂದು 2 ಮುಷ್ಟಿಯಷ್ಟು. ಇಲ್ಲಿ ನಂದು ಜಾಸ್ತಿ ಆಯಿತು ಮಿಕ್ಸಿ ಜಾರಲ್ಲಿ, ಅದಕ್ಕೆ ನಾನು 2 ಸರಿ ನಾನು ಇದನ್ನು ಗ್ರೈಂಡ್ ಮಾಡಿದೆ. ಈಗ ನೋಡಿ ಸ್ಮೂತ್ ಆದ ಪೇಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ಹಾಕುವ ಸ್ವಲ್ಪ ಇದು ಎಂಥ ಕಾಳು ಮೆಣಸು. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಕಲ್ಲಲ್ಲಿ ಜಜ್ಜಿ ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಮಗೆ ಗ್ರೈಂಡ್ ಮಾಡುವಾಗ ಕೂಡ ಹಾಕ್ಬೋದು, ನನಗೆ ಮರ್ತೋಯಿತು ಹಾಗೆ ಮತ್ತೆ ಹಾಕ್ತಾ ಇದ್ದೇನೆ. ಮತ್ತು ಇದು ಕಟ್ ಮಾಡಿ ಇಟ್ಟ ತೆಂಗಿನ ಕಾಯಿ ಉಂಟಲ್ಲ, ಸಣ್ಣ ಸಣ್ಣ ಪೀಸಸ್, ಅದು ಹಾಕಬೇಕು. ಮತ್ತು ನಾನು ಕಾರ್ಡಮಮ್ ಅಂದರೆ ಏಲಕ್ಕಿಯನ್ನು ಒಂದು 9-10 ಏಲಕ್ಕಿಯನ್ನು ಅದು ಪೌಡರ್ ಮಾಡಿ ಹಾಕಿದ್ದೇನೆ ಜಜ್ಜಿ. ಇದೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಮತ್ತು ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ಬೆಲ್ಲ ಕೂಡ ಹಾಕಬೇಕು. ನಾನು ಸ್ವಲ್ಪ ತುಂಡು ಬೆಲ್ಲ ಹಾಕಿದ್ದೇನೆ, ಯಾಕೆಂದರೆ ಜಾಕ್ ಫ್ರೂಟ್ ತುಂಬ ಸ್ವೀಟ್ ಇದೆ, ಅದಕ್ಕೋಸ್ಕರ. ಇಲ್ಲಿ ನಾನು ಈ ಎಲೆಯನ್ನು ತಗೊಂಡಿದ್ದೇನೆ, ನೋಡ್ಬೋದು. ಇದು ಮ್ಯಾಂಗ್ಳೂರಿದ್ದು ಟ್ರೆಡಿಷನಲ್ ಸ್ವೀಟ್. ಇದಕ್ಕೆ ತುಳು ಭಾಷೆಯಲ್ಲಿ ಪೆಲಕಾಯಿ ಗಟ್ಟಿ ಅಂತ ಹೇಳ್ತಾರೆ, ಮತ್ತು ಕೊಂಕಣಿಯಲ್ಲಿ ಇದಕ್ಕೆ ಪತೋಳಿ, ಪೊನ್ಸಚೋ ಪತೋಳಿ ಅಂತ ಹೇಳ್ತೇವೆ, ಮತ್ತು ಕನ್ನಡದಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ಅಂತ ಕರೀತಾರೆ. ಮತ್ತು ಇದಕ್ಕೆ ನಾನು ಈ ರೀತಿ ನೋಡಿ ಹಾಕಿ ಇದನ್ನು ಫೋಲ್ಡ್ ಮಾಡಿದರೆ ಆಯಿತು. ಇದನ್ನು ಸ್ಟೀಮ್ ತೆಗಿಲಿಕ್ಕೆ ಉಂಟು, ಸೂಪರ್ ಆಗುತ್ತೆ ಇದು. ಮಂಗಳೂರಲ್ಲಿ ಸ್ಪೆಷಲಿ ಈ ಹಲಸಿನ ಹಣ್ಣಿನ ಸೀಸನ್ ಟೈಮಲ್ಲೇ ಈ ಸ್ವೀಟ್ ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ಸೂಪರ್ ಟೇಸ್ಟಿಯಾಗಿ ಇರುತ್ತೆ ಈ ಸ್ವೀಟ್, ಸಾಫ್ಟಾಗಿ. ಅದನ್ನು ಸ್ಲೈಸ್ ರೀತಿ ಕಟ್ ಮಾಡಿದರೆ ಈ ತಿನ್ನಲಿಕ್ಕಂತೂ ತುಂಬ ಅಂದರೆ ಒಳ್ಳೆಯದಾಗುತ್ತೆ ನೋಡಿ. ಈಗ ಎಲ್ಲ ಸ್ಟೀಮ್ ತಗೊಂಡೆ, ತೆಗೆದಾಯಿತು. 20 ಮಿನಿಟ್ಸ್ ಸ್ಟೀಮ್ ತಗೊಂಡಿದ್ದೇನೆ, ತೆಗೆದಿದ್ದೇನೆ. ಈಗ ನೋಡಿ ಸೂಪರಾದ ಪೆಲಕಾಯಿ ಗಟ್ಟಿ ರೆಡಿ ಆಯಿತು. ಇದನ್ನು ಈಗ ಬಿಸಿ ಬಿಸಿ ಉಂಟು, ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ತಣ್ಣಗಾದ ಮೇಲೆ ಸ್ಲೈಸ್ ಮಾಡಿ ತಿಂದರೆ ವಾವ್, ಸೂಪರ್ ಆಗುತ್ತೆ. ಹಾಗೆಯೇ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.